ತುಮಕೂರಿನಲ್ಲಿ ಹೆಚ್ಚಾಯಿತು ಬೀದಿ ನಾಯಿಗಳ ಕಾಟ. ಬೀದಿ ನಾಯಿಗಳ ಹಾವಳಿಗೆ ಬೇಸತ್ತ ಸಾರ್ವಜನಿಕರು. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರ, ದಿನೇ ದಿನೇ ತುಮಕೂರು ನಗರ ಬೆಳೀತಾ ಇದೆ. ಇಂತಹ ನಗರದಲ್ಲಿ ಇಂದಿಗೂ ಹಲವಾರು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿ ಪಾಲಿಕೆಯ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೆ ಜಾಣ ಕುರುಡುತನ ತೋರ್ತಿದ್ದಾರೆ. ಇದರಿಂದಾಗಿ ಇಂದಿಗೂ ಕೂಡ ಸಮಸ್ಯೆಗಳು ತಪ್ಪಿಲ್ಲ. ಇಂತಹ ಸಮಸ್ಯೆಗಳಲ್ಲಿ ನಾಯಿಗಳ ಕಾಟಕ್ಕೂ ಒಂದು. ನಗರದೆಲ್ಲೆಡೆ ಸಂಗ್ರಹವಾಗ್ತಾ ಇರುವ ಕಸದಿಂದಾಗಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳ ಕಾಟಕ್ಕೆ ಮಕ್ಕಳು, ಮಹಿಳೆಯರು ರಸ್ತೆಯಲ್ಲಿ ನಡೆದಾಡಲು ಭಯಪಡುವಂತಾಗಿದೆ. ಇತ್ತ ಶ್ರೀರಾಮ್ ನಗರದ 6ನೇ ಕ್ರಾಸ್ನಲ್ಲಿಯೂ ನಾಯಿಗಳ ಕಾಟ ಹೆಚ್ಚಾಗಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಹೌದು, ತುಮಕೂರಿನ ಶ್ರೀರಾಮನಗರ 6ನೇ ಕ್ರಾಸ್ನಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಿದ್ದಂತೆಯೇ ನಿತ್ಯ ಅಲ್ಲಿ ಓಡಾಡುವ ಜನರು ಭಯದಲ್ಲಿಯೇ ಹೋಗುವಂತಾಗಿದೆ. ರಾತ್ರಿ ಹಗಲೆನ್ನದೇ ನಾಯಿಗಳು ಗುಂಪುಗಳಾಗಿ ಸೇರ್ಕೊಂಡು ಪಾದಚಾರಿಗಳು ಹಾಗೂ ಬೈಕ್ ಸವಾರರ ಮೇಲೆ ದಾಳಿ ನಡೆಸುತ್ತವೆ. ಇತ್ತ ಈ ಕ್ರಾಸ್ಗೆ ಅಕ್ಕಪಕ್ಕದ ರಸ್ತೆಯವರು ಕಸವನ್ನ ತಂದು ಎಸೆದು ಹೋಗ್ತಿದ್ದಾರೆ. ಇದೇ ಕಾರಣಕ್ಕೆ ನಾಯಿಗಳು ಹೆಚ್ಚಾಗಿದ್ದು ಇಲ್ಲಿ ಸುರಿಯುವ ಹೊಲಸನ್ನ ತಿಂದು ಮನುಷ್ಯರ ಮೇಲೆ ಎರಗುತ್ತಿದ್ದಾವೆ. ಈ ಕುರಿತಾಗಿ ಪಾಲಿಕೆಯ ಅಧಿಕಾರಿಗಳಿಗೆ ತಿಳಿಸಿದ್ರೆ ಕ್ಯಾರೆ ಎಂತಿರುವಂತೆ. ಅತ್ತ ಕಸ ಹಾಕುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಿಸಿಟಿವಿ ಅಳವಡಿಸಿ ಎಂದು ಎಷ್ಟೇ ಬಾರಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಸಮಸ್ಯೆ ಜಾಸ್ತಿ ಆಗುತ್ತೆ. ಶ್ರೀರಾಮನಗರ 6ನೇ ಕ್ರಾಸಲ್ಲಿ ಒಂದು CC ಕ್ಯಾಮ್ರಾ ಹಾಕ್ಸಿ ಅಂತ ಮಹಾನಗರ ಪಾಲಿಕೆ ಅವ್ರಿಗೆ ಹೇಳಿದ್ವಿ, ಅವರು ಕೇಳ್ತಾ ಇಲ್ಲ. ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ, ಅವರು ಕೇಳ್ತಾ ಇಲ್ಲ. ಇಲ್ಲಿ ನಾಯಿ ಹಾವಳಿಗಳು ಜಾಸ್ತಿ ಆಗುತ್ತೆ. ಮಕ್ಕಳು ಮರಿ ಓಡಾಡೋಂಗಿಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಂಗಿಲ್ಲ, ಬರೋಂಗಿಲ್ಲ. ಸಿಕ್ಕಾಪಟ್ಟೆ ನಾಯಿ ಹಾವಳಿ ಆಗುತ್ತೆ. ನಾಯಿಗಳಿಗೆ ಹಿಡಿಬೇಕು, ಏನಾದರೂ ಒಂದು ಸಮಸ್ಯೆ ನೋಡಬೇಕು, ಅದ್ರ ಬಗ್ಗೆ ಸಮಸ್ಯೆ ಬಗೆಹರಿಸ್ಬೇಕು. ನೀವು ಮಹಾನಗರ ಪಾಲಿಕೆ ಅವ್ರಿಗೂ ಹೇಳಿದ್ದೀವಿ, ಎಲ್ಲರಿಗೂ ಹೇಳ್ತೀವಿ. ಯಾರಿಗೆ ಹೇಳಿದ್ರು ಅದ್ರ ಮೇಲೆ ಯಾರೂ ಕ್ರಮ ತಗೊಳ್ತಾ ಇಲ್ಲ. ಇಲ್ಲಿ 6ನೇ ಕ್ರಾಸ್ ಒಂದು CC ಕ್ಯಾಮ್ರಾ ಹಾಕ್ಸಿ ಕಸ ಹಾಕ್ತಾರಲ್ಲ ಅವ್ರಿಗೆಲ್ಲ ಫೈನ್ ಹಾಕಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕ್ತಾರೆ. ಇಲ್ಲಿ ಎಷ್ಟೊತ್ತು ಹೇಳಿದ್ರು ಕಸ ಹಾಕಿದ್ರೆ ನಿಮ್ಮ ಮನೆ ಮುಂದೆ ಹಾಕ್ತಿದ್ದೀವ, ಅಲ್ಲಾಗ್ತಿದ್ದೀವಿ, ಇಲ್ಲಾಗ್ತೀವಿ ಅಂತಾರೆ. ಇಡೀ ಶ್ರೀರಾಮನಗರದವ್ರು ತೊಗೊಂಡು ಇಲ್ಲಿ 6ನೇ ಕ್ರಾಸ್ ಕಸ ಸುರಿಯೋ ಶುರು ಮಾಡೋದೆ. ಆ ನಾಯಿಗಳು ಎಳ್ಕೊಬಂದು ಮನೆಗಳ ಮುಂದೆ ಹಾಕೋದು. ಮಕ್ಕಳು ಓಡಾಡೋಂಗಿಲ್ಲ, ಏನಿಲ್ಲ. ಗಲೀಜು ಪ್ಯಾಂಪಸ್ಸು ಅವೆಲ್ಲ ತೊಗೊಬಂದು ಹಾಕ್ತಾರೆ. ಮಕ್ಕಳು ಸ್ಕೂಲ್ಗೆ ಓಡಾಡುವಾಗ ನಾಯಿಗಳೆಲ್ಲ ಕಚ್ಚಾಕ್ತಾರೆ. ಇದ್ರ ಮುಂದೆ ಏನೋ ನೀವು ಸಮಸ್ಯೆ ಅದಕ್ಕೆ ಬಗೆಹರಿಸಬೇಕು. ಆ ಸಮಸ್ಯೆಗೆ ನಾನು ಪರಿಹಾರ ಮಾಡಿಕೊಡಿ. ಇಲ್ಲಿದ್ರೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ದೊಡ್ಡವರು ಓಡಾಡೋಂಗಿಲ್ಲ, ಮಕ್ಕಳು ಓಡಾಡೋಂಗಿಲ್ಲ. ಇಲ್ಲಿ ಒಂದು CC ಕ್ಯಾಮ್ರಾ ಹಾಕಿಸಿ ಒಂದು ಮಹಾನಗರ ಪಾಲಿಕೆಗೆ ನಮ್ಮ ಕಡೆಯಿಂದ ಒಂದು ಮನವಿ. ಶ್ರೀರಾಮನಗರ 6ನೇ ಕ್ರಾಸಿಂದ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾರೆ. ನಾಯಿಗಳು ಕಷ್ಟ ಇಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕ್ತವ್ರೆ. ಇದ್ರ ಮುಂದೆ ಏನೋ ಒಂದು ಸಮಸ್ಯೆ ಪರಿಹಾರವನ್ನು ಕೊಡಬೇಕನ್ನೋ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು. ಇನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶ್ರೀರಾಮ್ ನಗರದಲ್ಲಿ ಹೆಚ್ಚಾಗಿರುವ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಾಗಿದೆ. ಅತ್ತ ಎಲ್ಲಂದ್ರಲ್ಲಿ ಕಸ ಎಸೆದು ಹೋಗುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಅಗತ್ಯವಿದೆ. ಇಲ್ಲವಾದಲ್ಲಿ ಈಗಾಗಲೇ ಜನರಿಂದ ಗಾರ್ಬೇಜ್ ಸಿಟಿ ಎಂದು ಕರೆಸಿಕೊಳ್ತಾ ಇರುವ ತುಮಕೂರು ಮತ್ತೊಂದು ಹೆಸರನ್ನ ಪಡೆಯಲು ಸಿದ್ಧವಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.